ಜರ್ನಿ ಮಾಡುವಾಗ ಸುಮ್ಮನೆ ಜರ್ನಿ ಮಾಡಬಾರ್ದು ಅಂತ ತೀರ್ಮಾನ ಮಾಡಿಬಿಟ್ಟು ಎಲ್ಲನ ಜರ್ನಿ ಮಾಡುವಾಗ ಈ ರೀತಿ ಇದು ಮಾಡ್ಕೊಂಡು ಇಂಥದ್ದು ಅಪ್ಲೋಡ್ ಮಾಡ್ಬೋದಾ, ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ಕೋಬೇಕು, ಚೆನ್ನಾಗಿರುತ್ತೆ. ಕಷ್ಟ ರೀ ಜೀವನ. ಹಿಂಗೆ ಪ್ರಯಾಣ ಮಾಡಿಸ್ಬೇಕಾದ್ರೆ ಜೀವನನೂ ಅಷ್ಟೇ ಪ್ರಯಾಣ ಇದ್ದಂಗೆ. ಎಲ್ಲರೂ ಬರ್ತಾರೆ, ಎಲ್ಲರೂ ಅವರು ಸ್ಟಾಪ್ ಬಂದಾಗ ಇಳ್ಕೊಂಡು ಹೋಗ್ಬಿಡ್ತಾರೆ. ಎಲ್ಲ ಬರೀ ಓಳು ಬರೀ ಓಡ್ಬಿಡೋದೆ ಹುಡುಗಿಯರು. ಜಾಸ್ತಿ ಓಡ್ಬಿಡೋದು ಅಂದರೆ ಹುಡುಗಿಯರೇ ಕಣ್ರಿ. ಏನು ಓಡ್ಬಿಡ್ತಾರೆ ಗೊತ್ತಾಗಲ್ಲ. ಅದಕ್ಕೆ ನಾವು ಯಾವ ಹುಡುಗಿಯರು ಸವಾಸನೂ ಮಾಡಿಲ್ಲ, ಹುಡುಗಿಯರು ತಂಟಿಗೆ ಹೋಗಿಲ್ಲ. ಆದರೆ ನನ್ನ ಸ್ವಂತ ತಂಗಿದಿರು ಅಂತ ಹೇಳ್ಬಿಟ್ಟು ನನ್ನ ತಂಗಿದಿರು ತಂಟಿಗೆ ಹೋದ್ರೇನೆ ಅವರು ನಮ್ಮನ್ನು ಬಿಟ್ಟೋದ್ರಿ. ಒಬ್ಳಂದ್ಲು, ಅವರು ನಮ್ಮ ಒಡ ಹುಡ್ತಾರೆ ಅಲ್ದಿದ್ರು ಸ್ವಂತ ಒಡ ಹುಟ್ಟೋದ್ರಿಂದ ಹೆಚ್ಚಾಗಿ ನೋಡ್ಕೊಂಡೆ. ರಶ್ಮಿ ಅಂತ ಹೇಳಿ ನಮ್ಮ ಅಪ್ಪರ, ನನ್ನ ತಂದೆಯ ಅಪ್ಪನ ಅಣ್ಣನ ಮಗನ ಮಗಳು. ಏನು ಹೇಳಿ, ಇನ್ನೊಂದ್ಸಲ ಹೇಳ್ತೀನಿ, ಕನ್ಫ್ಯೂಸ್ ಮಾಡ್ಕೊಬೇಡ್ರಿ. ನನ್ನ ತಂದೆಯ ಅಪ್ಪನ ಅಣ್ಣನ ಮಗನ ಮಗಳು ಏನಾಗಬೇಕು ಯೋಚನೆ ಮಾಡ್ರಿ. ತಂಗಿನೇ ಆಗ್ಬೇಕು, ದಡಪ ಆಗ್ಬೇಕಾಗಿದ್ದು ನಮ್ಗೆ ಅವ್ರ ಅಪ್ಪ. ಲಾಸ್ಟಿಗೆ ಹೇಳಿಲ್ಲ, ಸರಿಯಾಗಿ ಗುಮ್ಮಿ ಓದ್ಲು, ಮಾತಾಡಿಸ್ಬೇಡ, ಮೆಸೇಜ್ ಮಾಡಬೇಡ, ಏನು ಇವಳನ್ನ ಏನೇಳು ಪಟಾಯಿಸ್ಕೊಂಡು ಮೆಸೇಜ್ ಮಾಡ್ಕೊಳಕ್ಕೆ ಅಂತ ನಾನು ತಿಳ್ಕೊಂಡಿದ್ದೆ ಅಂತ ಅವಳು ತಿಳ್ಕೊಂಡವಳೆ. ಅವಳು ತಿಳ್ಕೊಂಡಿಲ್ಲ ಅಂದ್ರೂ ಪಾಪ ಆಕೆ ಒಳ್ಳೆಳೆ. ಅವ್ರ ಅಮ್ಮ ಅವ್ರ ಅಪ್ಪ ಹಂಗೆ ತಿಳ್ಕೊಂಡು ನನ್ನ ದೂರ ಮಾಡಿರೋ ಅಣ್ಣ ತಂಗಿ ಸಂಬಂಧ ಅಂತ ಬೆಲೆ ಗೊತ್ತಿಲ್ಲದಂತ ಅಲ್ಕೊಂಡು ಯೋಗ್ಯು ಬೇಡ ಬಿಡ್ರಿ, ಹಂಗೆ ಅಂಥವೆಲ್ಲ ಬೈಯೋದು ಬೇಡ, ಒಳ್ಳೆ ಮಾತಾಡೋಣ. ಇನ್ನೆಷ್ಟು ದಿನ ಇರ್ತೀವಿ, ಬದುಕಿರೋದು ಒಂದು 2 ದಿನ. ಏಯ್ ಹೆಂಗೆ ಹಣ್ಣನ್ನು ಎದುರಿಸೋದು. ನಮ್ಮದು ಒಂದು ಅಶೋಕ್ ಲೇಲ್ಯಾಂಡ್ ಆಗಿದೆ. ಪ್ರೀತಿರಾಮ್, ನನ್ನ ಅದ್ಭುತ ಶಕ್ತಿಯಾಗಿ ಬಂದಂತಹ ಅಶೋಕ್ ಲೇಲ್ಯಾಂಡ್ ಪ್ರೀತಿರಾಮ್ ರವರ್ಗೆ ಹುಟ್ಟುಹಬ್ಬ ಮಾಡೋಣ ಇದೇ ಸೆಪ್ಟೆಂಬರ್ ತಿಂಗಳಿಗೆ. ಇನ್ನೊಬ್ಳು 2ನೇ ತಿಂಗಳಿದ್ದು. ಓಕೆ, ಈಗ ಬೇಸಿಗೆ ಕಾಲ ಓದು ಏಪ್ರಿಲ್ ಮೇ ತಿಂಗಳಲ್ಲಿ ಬಂದ್ಲು ತಂಗಿಯಾಗಿ ಒಂದು ಅದ್ಭುತ ಶಕ್ತಿ ಅಂತ ಕರ್ಕೊಂಡು ಬಂದ್ಲು. ಆದರೆ ಈ ಏಪ್ರಿಲ್ ತಿಂಗಳಲ್ಲಿ ಸರಿಯಾಗಿ ಅಣ್ಣ ನಾನು ಮುಟ್ಬೇಡಕಣ ಅಂತಾಳೆ. ಈ ಅಮ್ಮನ ಮುಟ್ಬಿಟ್ಟು ನಾನು ಡಗಾರಾಟ ಆಡಿ ಅದು ಇದು ಮಾಡ್ಕೊಂಡು, ಏನಂದ್ರೆ ಈ ಅಮ್ಮನ ದೇಹ ಮುಟ್ಟಿ ಅದು ಇದು ಮಾಡ್ಕೊಳಕ್ಕೆ ಪ್ರೀತಿಯಿಂದ ತಂಗಿ ಅಂತ ಪ್ರೀತಿಯಿಂದ ಒಪ್ಕೊಳಕ್ ಹೋದ್ರೆ ಆ ಥರ ಅಂದ್ಬಿಟ್ಲು. ಅದೇ ಬೇಜಾರು ಆಗ್ಬಿಟ್ಟು ಅವಳನ್ನು ಎಲ್ಲಿ ಬೇಕೋ ಅಲ್ಲಿಗೆ ಇಕ್ಕೊಬಿಟ್ಟು, ಯಾರು ಇಲ್ಲ ರೀ ನಮಗೋಸ್ಕರ ನಾನು ಒಬ್ಬನೇ ನನ್ನ ಜೀವನ ಚೇಂಜ್ ಮಾಡ್ಕೊಳಕ್ಕೆ ಸಾಧ್ಯ ಅಂತ ತೀರ್ಮಾನ ಮಾಡ್ಕೊಬಿಟ್ಟು ಮುಂದೆ ಜೀವನ ಸಾಗಿಸೋಣ ಅಂತ ಒಂದು ಪ್ರೇಮಿಯಾಗಿ ಒಂದು ಹುಡುಗಿ ಬೇಕಾಗಿದೆ. ಅದೇ ಹುಡುಗಿನ ನನ್ನ ಪ್ರೇಮಿಯಾಗಿ ಇಟ್ಕೊಂಡು ಒಳ್ಳೆ ರೀತಿ ತೀರ್ಮಾನ ಮಾಡ್ಬಿಡೋಣ ಅಂತ ತೀರ್ಮಾನ ತಗೊಂಡಿದ್ದೀವಿ. ಮದುವೆ ಯಾಕೆ, ಮದುವೆ ಅಂದರೆ ಸೆಂಟ್ರಲ್ ಜೈಲು, ಜೀವಕ್ಕಿಲ್ಲ ರಕ್ಷೆ, 7 ಹೆಜ್ಜೆ ನಡೆದ ಮೇಲೆ 7 ಜನ್ಮ ಶಿಕ್ಷೆ. ಕೇಳು ತಮ್ಮ ಕೇಳು ತಿಮ್ಮ, ಕೇಳು ತಮ್ಮ ಕೇಳು ತಿಮ್ಮ, ಗಂಡನ ಜುಟ್ಟು ಹೆಂಡತಿ ಕೈಲಿ. ನೋಡಿ, ಯಾರಾದರೂ ತಗೋಬೇಕು ಅಂತಂಗಿದ್ರೆ ವೀಡ ಹೀರೋ ಹೊಂಡದಲ್ಲಿ ವೀಡ ಗಾಡಿ ತಗೊಳ್ರಿ, ಸ್ಪೀಡ್ ಹೋಗುತ್ತೆ, ಮೈಲೇಜ್ ಬರುತ್ತೆ. ಯಾವ್ಯಾವ ಆ ಕಂಪ್ನಿ ಈ ಕಂಪ್ನಿ ತಗೊಂಡು ಸುಮ್ಮನೆ ಯಾಕೆ ಹಾಳಾಗಿ ಹೋಗ್ತೀರಾ. ಒಳ್ಳೆ ರೋಡ್ ಗ್ರಿಪ್ ಇರುತ್ತೆ. ಹೀರೋ ಕಂಪ್ನಿ ಅಂದರೆ ನಂಬರ್ 1, 100 ವರ್ಷಗಳ ಕಾಲ ಮುಗಿಸಿದೆ ಹೀರೋ ಕಂಪ್ನಿ. ಕ್ವಾಲಿಟಿಯಲ್ಲಿ ಉತ್ತಮವಾದಂಥ ಕ್ವಾಲಿಟಿ ಇರುತ್ತೆ. ಯಾರಾದರೂ ತಗೊಂಡಿರೋ ತಗೊಳ್ರಿ. ಎಲ್ಲಿ ಬಿಟ್ವಿ ನಾವು, ತಂಗಿ ಆ ಥರ ಅಂದ್ಬಿಟ್ಲು. ಅಲ್ಲಿ ಬೇಜಾರಾಗ್ಬಿಟ್ಟು ಅವಳ ಸ್ವಂತ ಅಣ್ಣನಿಂದ ಹೆಚ್ಚಾಗಿ ಪ್ರೀತಿಸಿ ಒಂದು ಪ್ರೀತಿ ವಾತ್ಸಲ್ಯ ಕೊಡೋಣ ಅಂತ ನಾವು ಹೋಗಿದ್ವಿ. ಪ್ರೀತಿ ಶ್ರೀ ಅವರು ನಮಗೆ ಸರಿಯಾಗಿ ಗುಮ್ಮಿ ಕೈ ಕೊಟ್ಬಿಟ್ರು. ಇರಲಿ ಎಲ್ಲ ಓಕೆ, ಮದುವೆ ಯಾಕೆ. ಸ್ವಂತ ಅಣ್ಣನ ಹತ್ರ ಆದರೆ ಒಂಥರ ಇರ್ತಾಳೆ, ಸುಮ್ಮನೆ ಮೇಲೆ ಮಾತಿನಲ್ಲೇ ಪ್ರೀತಿ ಮಾಡಿಬಿಟ್ಟು ನಾವು ಅವ್ರ ಮಾತಿನ ಪ್ರೀತಿ ಅರ್ಥ ಆಗಲಿಲ್ಲ. ನಾವು ಹೃದಯದಿಂದ ಪ್ರೀತಿ ಮಾಡಿಬಿಟ್ಟು ಎಲ್ಲ ಬರೀ ಎಲ್ಲ ಬರೀ ಗೋಳಾಡೋದೆ ಅದು ನಾನು. ಅದಕ್ಕೆ ರೀ ನಾವು ಯಾರನ್ನೂ ಪ್ರೀತಿ ಮಾಡಬಾರ್ದು ಅಂತ ತೀರ್ಮಾನ ಮಾಡಿಬಿಟ್ಟು ಯಾವ ಜನ ಅದಕ್ಕೆ ಸಿಂಗಲ್ ಆಗಿ ಒಬ್ಬೊಬ್ಬನೇ ಹೋಗ್ತಾ ಇರ್ತೀವಿ, ಒಬ್ಬೊಬ್ಬನೇ ಬರ್ತಾ ಇರ್ತೀವಿ. ನಮ್ಮ ದುಃಖ ನೋವು ಯಾರಿಗೂ ಹೇಳ್ಕೊಳಲ್ಲ, ಯಾಕೆಂದರೆ ಅವ್ರಿಗೆಲ್ಲ ಕೇಳೋ ಪರಿಸ್ಥಿತಿಯಲ್ಲಿ ಇರಲ್ಲ. ಎಲ್ಲ ಓಕೆ, ಮದುವೆ ಯಾಕೆ, ಮದುವೆ ಒಂದೇ ಸೆಂಟ್ರಲ್ ನೋಡಿ. ಇವತ್ತು ಹೋಗ್ತಾ ಇದ್ದೀವಿ, ಮಾವಿನ ಹಣ್ಣಿದ್ದಾವೆ ಆ ಮೂಟೆಯಲ್ಲಿ ತಗೊಂಡು ಒಬ್ಬರು ನಿಸ್ವಾರ್ಥ ಇದು ಮಾಡಿರುವಂಥ ನನ್ನ ನೆಚ್ಚಿನ ದಡಮ ಅಂದ್ಬಿಟ್ರೆ ತಪ್ಪಾಗಲ್ಲ. ಅವ್ರ ಮನೆಗೆ ತಗೊಂಡು ಕೊಡೋಕೆ ಹೋಗ್ತಾ ಇದ್ದೀವಿ. ಹಂಗೆ ಜರ್ನಿ ಮಾಡ್ತಾ ಒಂದು ವಿಡಿಯೋ ಮಾಡಬೇಕು ಅಂದ್ಕೊಂಡೆ. ಸಂಚರಿಸುವಾಗ ಎಲ್ಲ ಡ್ರೈವರ್ಗೂ ನಮನಗಳು. ಕೆಲ್ಸಕ್ಕೆ ಹೋಗಿದ್ದೀನಿ ಕಣ್ರಿ. ಮೊನ್ನೆ ಒಂದು ಹೆಣ್ಣು ನೋಡಕ್ಕೆ ಹೋಗಿದ್ದೆ. ಡ್ರೈವರ್ ಅಂದರೆ ಹುಟ್ಟು ಡಗಾರ್ ನನ್ನ ಮಕ್ಕಳು ಡ್ರೈವರ್ ಅಂತ ತಿಳ್ಕೊಡ್ರಿ. ಅವ್ರಿಗೇನು ಗೊತ್ತು ಡ್ರೈವರ್ ಅಂದರೆ ಎಂಥ ನಿಷ್ಠಾವಂತ ಒಂದು ಸೇವೆ ಸಲ್ಲಿಸ್ತಾ ಇರ್ತೀವಿ. ಅವ್ರು ಕೂಡ ಸಂಬಳ ನಮ್ಗೇನು ಆಗ್ತಾ ಇರಲ್ಲ. ಜರ್ನಿ NH4 ತುಮಕೂರು ನಗರ ಹೋಗುವ ಎಲ್ಲಿರುವೆ
ಮನವ ಕಾಡುವ ರೂಪಸಿಯೇ ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿಯೇ ನಗುವ ಹೂವಾದ ಪ್ರೇಯಸಿಯೇ. ಎಲ್ಲ ನಾ ಕಾಲೇಜ್ ಮುಂದೆ ಹೇಳಿದ್ರೆ ವರ್ಕೌಟ್ ಆಗುತ್ತೆ ಅಂದ್ಕೊಂಡಿದ್ದೀವಿ. ಅಲ್ಲ, ಹಳೆ ಹಾಡುಗಳು ಈಗಿನ ಹುಡುಗಿಯರಿಗೆಲ್ಲ ಅರ್ಥ ಆಗ್ಬೇಕು ಅಲ್ವರ. ಅದೇನಿದ್ರು ನಮಗೆ ಅಷ್ಟೇ. ರೋಡಾಗಿ ಹೇಳಿದ್ರೆ ರೋಡಾಗ ಹುಡುಗಿಯರು ಇರ್ತಾರೆ ಗುರು. ರೋಡಾಗಿರೋ ಹುಡುಗಿಯರೇ ಬೇರೆ. ಅವ್ರ ಸವಾಸ ನಾವು ಮಾಡಲ್ಲ. ಯಾಕೆಂದರೆ ನಾವು ಶ್ರೀರಾಮ ಚಂದ್ರನ ಮಾಡಬೇಕು ಅನ್ನಿಸುತ್ತೆ. ದೈಹಿಕ ಬಾಧೆ ಜಾಸ್ತಿ, ಆಮೇಲೆ ಕಂಟ್ರೋಲ್ ಮಾಡ್ಕೊಬಿಡ್ತೀವಿ. ಮನಸ್ಸಿನ ಬಾಧೆಯಿಂದ ಕಂಟ್ರೋಲ್ ಮಾಡ್ಕೊಬಿಡ್ತೀವಿ. ಇಲ್ಲ ಏನೋ ಒಂದು ಟ್ರೀಟ್ಮೆಂಟ್ ತಗೊಂಡು ಹಂಗೆ ಹಿಂಗೆ ಮಾಡ್ಕೊಂಡು ಹಿಂಗೆ ಹೊಡ್ಕೊಬಿಟ್ಟಾದ್ರೂ ಕಂಟ್ರೋಲ್ ಮಾಡ್ಕೊಬಿಡ್ತೀವಿ. ಕಾಂತ ಕಂಟ್ರೋಲು ನಿನ್ನಂಥ ಕಾಮಕೇಟಿನ ಸವಾಸ ಮಾಡುವುದಿಲ್ಲ ಕಾಂತ, ಮಾಡುವುದಿಲ್ಲ. ಐ ಡೋಂಟ್ ಲೈಕ್ ಇಟ್ ಕಾಂತ, ಐ ಡೋಂಟ್ ಲೈಕ್ ಇಟ್. ಮಿಕ್ಸ್ಚರ್ ಆಫ್ ಬ್ಯೂಟಿ ಆ್ಯಂಡ್ ಇಂಟೆಲಿಜೆಂಟ್. ನಮ್ಮ ಸತ್ಯರಾಮಿ, ಈಕೆ ಹೆಸರು ಸ್ಕೂಟಿ ಹೆಸರಿಟ್ಟಿದ್ದೀನಿ ಸತ್ಯರಾಮಿ ಅಂತ. ತುಂಬ ಸುಮಧುರ ಸುಂದರ ಹೆಸರು ಸತ್ಯರಾಮಿ. ಇದೇ ಸದ್ಯಕ್ಕೀಗ ನನ್ನ ಗರ್ಲ್ ಫ್ರೆಂಡ್, ಏನಂತಾರೆ ಸ್ನೇಹಿತೆ, ಗರ್ಲ್ ಫ್ರೆಂಡ್. ನಾನು ಎಲ್ಲಿಗೆ ಹೇಳ್ತೀನೋ ಅಲ್ಲಿಗೆ ಕರ್ಕೊಂಡೋಗಿ ಬಿಡ್ತಾಳೆ. ಐ ಐ ಐ ಅಣ್ಣ 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 ಒಂದ ಅಣ್ಣ ಐ ಐ ಅಣ್ಣ ಹಿಂಗೆ ತಿರ್ಗಿಸ್ಕೊಳ್ತಾರೆ. ಸಿಗ್ನಲ್ ಹಾಕೊಂಡೆಲ್ಲ ತಿರ್ಗಿಸ್ಕೊಳ್ತಾರೆ ಅಣ್ಣ. ಐ ಡೋಂಟ್ ಲೈಕ್ ಇಟ್ ಅಣ್ಣ. ನೀವು ಡ್ರೈವಿಂಗು ನಮಗೆ ತುಂಬ ಕಷ್ಟಕರವಾಗಿದೆ, ಇಷ್ಟ ಆಗಲಿಲ್ಲ. ಸಿಗ್ನಲ್ ಹಾಕ್ಬೇಕಲ್ವೇನ್ರಿ, ಸಿಗ್ನಲ್ ಹಾಕಿ ತಿರ್ಗಿಸ್ಕೋಬೇಕು. ನಾವು ತುಂಬ ಫಾಸ್ಟ್ ಹೋಗ್ಬಿಡೋಣ, ಯಾರು ಸವಾಸನ ಹೋಗ್ಬೇಡ. ಒಯ್ ಒಯ್ ಅಗ 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 ಕಟ 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 ವಿಕಟ. ಶ್ರೀರಾಮ ಏನೇ ಆದರೂ ಏನೇ ಹೇಳಿ ಎಲ್ಲ ಓಕೆ. ಮದುವೆ ಯಾಕೆ ಮದುವೆ ಅಂದರೆ ಸೆಂಟ್ರಲ್ ಜೈಲು, ಜೀವಕ್ಕಿಲ್ಲ ರಕ್ಷೆ. 7 ಹೆಜ್ಜೆ ನಡೆದ ಮೇಲೆ 7 ಜನ್ಮ ಶಿಕ್ಷೆ. ಕೇಳು ತಮ್ಮ ಕೇಳು ತಿಮ್ಮ, ಕೇಳು ತಮ್ಮ ಕೇಳು ತಿಮ್ಮ. ಗಂಡನ ಜುಟ್ಟು ಹೆಂಡತಿ ಕೈಲಿ ಎಲ್ಲ ಓಕೆ ಮದುವೆ ಯಾಕೆ. ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್. ಹೌದ್ರಿ, ಅವ್ರು ಸಂವಿಧಾನ ಬರೀಲಿಲ್ಲ ಅಂದಿದ್ರೆ ನಮ್ಮ ದೇಶದ ಪರಿಸ್ಥಿತಿ ಹಿಂಗಿರ್ತಿರ್ಲಿಲ್ಲ. ಸಂವಿಧಾನ ಶಿಲ್ಪಿ. ತಿಳಿಸುವೆ ನಿನಗೆಂದು ಮೋಸಗಾತಿಯೇ ಮೋಸಗಾತಿಯೇ. ಗಂಡು ಮನಸ್ಸು ಕಲ್ಲೆನ್ನಬಾರದು. ಹಾಕ್ದ ಕಣಪ್ಪ, ಹಾಕ್ತ ಬಿಡಪ್ಪ. ಹೊಗೆ ಹಾಕ್ಸ್ಕೊಂಡ್ರು. ರೈಲ್ವೆ ಗೇಟ್ ಬಿದ್ದೋಯ್ತು. ಸ್ಟಾಪ್ ನಿಲ್ಲಿಸಿ.